ಜನರಿಗೆ ಸಂಭ್ರಮ ತರುವ ಕ್ರಿಸ್ಮಸ್ ಕಥೆಯನ್ನ ಕ್ರಿಸ್ಮಸ್ ಕಥೆಯನ್ನ ಕೇಳಿರಿ ಕೇಳಿರಿ ಎಲ್ಲರೂ ಕೇಳಿರಿ ಕ್ರಿಸ್ಮಸ್ ಹಬ್ಬದ ಕಥೆಯನ್ನ ಜಗದ ಎಲ್ಲ ಜನರಿಗೆ ಸಂಭ್ರಮ ತರುವ ಕ್ರಿಸ್ಮಸ್ ಕಥೆಯನ್ನ ಕ್ರಿಸ್ಮಸ್ ಕಥೆಯನ್ನ ವರ್ಷಗಳಿಂದ ನಡೆದ ನೈಜ ಘಟನೆಯನ್ನ ಕತ್ತಲೆ ತುಂಬಿದ ಜಗತ್ತಿಗೆ ಒಂದು ಬೆಳಕು ಬಂದ ಕಥೆಯನ್ನ ಬೆಳಕು ತಂದ ಕಥೆಯನ್ನ 2000 ವರ್ಷಗಳಿಂದ ನಡೆದ ನೈಜ ಘಟನೆಯನ್ನ ಕತ್ತಲೆ ತುಂಬಿದ ಜಗತ್ತಿಗೆ ಒಂದು ಬೆಳಕು ಬಂದ ಕಥೆಯನ್ನ ಬೆಳಕು ತಂದ ಕಥೆಯನ್ನ ಕೇಳಿರಿ ಕೇಳಿರಿ ಎಲ್ಲರೂ ಕೇಳಿರಿ ಕ್ರಿಸ್ಮಸ್ ಹಬ್ಬದ ಕಥೆಯನ್ನ ಜಗದ ಎಲ್ಲ ಜನರಿಗೆ ಸಂಭ್ರಮ ತರುವ ಕ್ರಿಸ್ಮಸ್ ಕಥೆಯನ್ನ ಕ್ರಿಸ್ಮಸ್ ಕಥೆಯನ್ನ ಮಾನವನನ್ನು ಪ್ರೀತಿಯಿಂದ ಸೃಷ್ಟಿ ಮಾಡಿದ ದೇವರು ಇತರ ಸೃಷ್ಟಿಗಳ ಮೇಲೆ ಒಡೆತನ ನೀಡುತ್ತಾರೆ. ಆದರೆ ಮಾನವನು ಪಾಪ, ಅನಾಚಾರ, ದುರಾಚಾರಗಳಿಗೆ ಒಳಪಟ್ಟು ದೇವರಿಂದ ದೂರ ಹೋಗಿ ದೇವರ ಕೋಪ ಹಾಗೂ ಶಿಕ್ಷೆಗೆ ಪಾತ್ರನಾಗುತ್ತಾನೆ. ಆದರೆ ದೇವರು ಮಾನವನನ್ನು ಇದರಿಂದ ಹೊರತರಲು ತೀರ್ಮಾನಿಸಿ ತನ್ನ ಒಬ್ಬನೇ ಮಗನನ್ನು ಈ ಲೋಕಕ್ಕೆ ಕಳುಹಿಸಿಕೊಡುತ್ತಾರೆ. ಅನೇಕ ಪ್ರವಾದಿಗಳ ಮೂಲಕ ಇದರ ಸೂಚನೆಯನ್ನು ನೀಡುತ್ತಾರೆ. ಇಗೋ ಒಂದು ವಾಣಿ, ಅರಣ್ಯದಲ್ಲಿ ಯೆಹೋವನ ದಾರಿಯನ್ನು ಸರಿಪಡಿಸಿ, ಅಡವಿಯಲ್ಲಿ ನಮ್ಮ ದೇವರಿಗೆ ರಾಜಮಾರ್ಗವನ್ನು ನೆಟ್ಟಾಗೆ ಮಾಡಿರಿ. ಎಲ್ಲ ಹಳ್ಳ ಕೊಳ್ಳಗಳು ಮುಚ್ಚಲ್ಪಡುವವು, ಎಲ್ಲ ಬೆಟ್ಟ ಗುಡ್ಡಗಳು ತಗ್ಗಿಸಲ್ಪಡುವವು. ಮಲೆನಾಡು ಬಯಲು ಸೀಮೆಯಾಗುವುದು, ಕೊರಕಲ ನೆಲವು ಸಮವಾಗುವುದು, ಯೆಹೋವನ ಮಹಿಮೆಯು ಗೋಚಾರವಾಗುವುದು. ನಜರೇತಿನಲ್ಲಿ ಯೋಸೇಫನೆಂಬ ಒಬ್ಬ ಸಜ್ಜನಿಗೂ ಮರಿಯಳೆಂಬ ಕನ್ಯೆಗೂ ನಿಶ್ಚಿತಾರ್ಥವಾಗುತ್ತದೆ. ದೇವರು ಗಬ್ರಿಯೇಲನೆಂಬ ತನ್ನ ದೂತನನ್ನು ಒಂದು ಮಹಿಳೆಯ ಬಳಿ ಕಳುಹಿಸುತ್ತಾರೆ. ದೇವರ ದಯೆಯೊಂದಿದವಳೆ, ನಿನಗೆ ಶುಭವಾಗಲಿ. ಕರ್ತನು ನಿನ್ನ ಸಂಗಡ ಇದ್ದಾನೆ. ಇದು ಎಂಥ ಆಶೀರ್ವಾದ! ಮರಿಯಳೆ, ಹೆದರಬೇಡ, ನಿನಗೆ ದೇವರ ದಯೆ ದೊರಕಿತು. ಈಗೋ ನೀನು ಗರ್ಭಿಣಿಯಾಗಿ ಒಬ್ಬ ಮಗನನ್ನು ಹೆರೆಯುವಿ. ಆತನಿಗೆ ಯೇಸು ಎಂದು ಹೆಸರಿಡಬೇಕು. ಇದು ಹೇಗಾದೀತು? ನಿನ್ನ ಮೇಲೆ ಪವಿತ್ರಾತ್ಮ ಬರುವುದು.
ಪರಾತ್ಪರನ ಶಕ್ತಿಯ ನೆರಳು ನಿನ್ನ ಮೇಲೆ ಬೀಳುವುದು. ಆದ್ದರಿಂದ ಹುಟ್ಟುವ ಪವಿತ್ರ ಶಿಶು ದೇವರ ಮಗನೆನಿಸಿಕೊಳ್ಳುವುದು. ನಾನು ಕರ್ತನ ದಾಸಿ, ನಿನ್ನ ಮಾತಿನಂತೆ ನನಗಾಗಲಿ. ಮರಿಯಳು ದೇವರ ಆಜ್ಞೆಗೆ ತಲೆಬಾಗುತ್ತಾಳೆ. ಮರಿಯಳು ತುಂಬು ಗರ್ಭಿಣಿ ಎಂದು ತಿಳಿದಾಗ ಯೋಸೇಫನು ಅವಳನ್ನು ಬಿಟ್ಟು ಬಿಡಲು ತೀರ್ಮಾನಿಸುತ್ತಾನೆ. ಆದರೆ ದೇವರ ದೂತನೊಬ್ಬನು ಯೋಸೇಫನ ಕನಸಿನಲ್ಲಿ, ಎಲೈ ಯೋಸೇಫನೇ, ದಾವೀದ ವಂಶದವನೇ, ನಿನ್ನ ಹೆಂಡತಿಯಾದ ಮರಿಯಳನ್ನು ಸೇರಿಸಿಕೊಳ್ಳುವುದಕ್ಕೆ ಅಂಜಬೇಡ. ಆಕೆಯ ಗರ್ಭವು ಪವಿತ್ರಾತ್ಮನಿಂದಲೇ ಆದದ್ದು. ಆಕೆಯು ಗರ್ಭಿಣಿಯಾಗಿ ಒಬ್ಬ ಮಗನನ್ನು ಹೆರೆಯುವಳು. ನೀನು ಆತನಿಗೆ ಯೇಸು ಎಂದು ಹೆಸರಿಡಬೇಕು, ಏಕೆಂದರೆ ಆತನು ತನ್ನ ಜನರುಗಳನ್ನು ಅವರ ಪಾಪಗಳಿಂದ ಬಿಡಿಸಿ ಕಾಯುವನು. ಹಾಗೆಯೇ ಆಗಲಿ. ಯೋಸೇಫನು ಮರಿಯಳನ್ನು ಸೇರಿಸಿಕೊಂಡನು. ಮರಿಯಳು ತುಂಬು ಗರ್ಭಿಣಿಯಾದಳು. ರಾಜ್ಯವೆಲ್ಲ ಕಾಣೆಶುಮಾರಿ ಮಾಡಿಸಿಕೊಳ್ಳಬೇಕು. ಎಲ್ಲರೂ ತಮ್ಮ ತಮ್ಮ ಊರಿಗೆ ಹೋಗಿ ಹೆಸರು ಬರೆಸಿಕೊಡ್ಬೇಕಂತಪ್ಪೋ. ಇದು ಔಗುಸ್ತನ ರಾಜಾಜ್ಞೆ. ಕೇಳ್ರಪ್ಪೋ ಕೇಳಿ, ಕೇಳ್ರಪ್ಪೋ ಕೇಳಿ. ಯೋಸೇಫನು ಸಹ ತಾನು ದಾವೀದ ಮನೆತನದವನು ಗೋತ್ರದವನು ಆಗಿದ್ದರಿಂದ ತನಗೆ ನಿಶ್ಚಿತಾರ್ಥವಾಗಿದ್ದ ಮರಿಯಳ ಸಂಗಡ ಗಲಿಲಾಯ ಸೀಮೆಯ ನಜರೇತ್ ಎಂಬ ಊರಿನಿಂದ ಯೂದಾಯ ಸೀಮೆಯ ಬೆತ್ಲೆಹೇಮಿಗೆ ಹೊರಟರು. ಕ್ಷಣದಿ ದಾವಿದ ವಂಶದ ಜೋಸೆಫ್ ಹೊರಟನು ಬೆತ್ಲೆಹೇಮಿನ ಮಾರ್ಗದಲ್ಲಿ ತುಂಬು ಗರ್ಭಿಣಿ ಮರಿಯಳ ಕೂಡಿ ಜೋಸೆಫ್ ಹೊರಟನು ಆ ಕ್ಷಣದಿ ದಾವಿದ ವಂಶದ ಜೋಸೆಫ್ ಹೊರಟನು ಬೆತ್ಲೆಹೇಮಿನ ಮಾರ್ಗದಲ್ಲಿ. ಯೇಸು ಹುಟ್ಟಿದ ಕ್ಷಣದಲ್ಲಿ ಭಾನು ಭುವಿಯಲ್ಲಿ ಸಂತೋಷ ಸಡಗರ ಹರಡುತ್ತದೆ.
ಅಷ್ಟರಲ್ಲೇ ಹೊಲಗದ್ದೆಗಳಲ್ಲಿ ಕುರಿಗಳನ್ನು ಕಾಯುತ್ತಿದ್ದ ಕುರುಬರಿಗೆ ದೇವದೂತರಿಂದ ಸಂದೇಶವಾಗುತ್ತದೆ. ಹೆದರಬೇಡಿರಿ, ಕೇಳಿರಿ, ಜನರಿಗೆಲ್ಲ ಮಹಾ ಸಂತೋಷವನ್ನುಂಟು ಮಾಡುವ ಶುಭ ಸಮಾಚಾರ ನಿಮಗೆ ತಿಳಿಸುತ್ತೇನೆ. ಅದೇನೆಂದರೆ, ಈ ಹೊತ್ತು ನಿಮಗೋಸ್ಕರ ದಾವೀದನೂರಿನಲ್ಲಿ ಒಬ್ಬ ರಕ್ಷಕನು ಹುಟ್ಟಿದ್ದಾನೆ. ಆತನು ಕರ್ತನಾಗಿರುವ ಕ್ರಿಸ್ತನೇ. ಆತನು ನಿಮಗೆ ಗೊತ್ತಾಗುವುದಕ್ಕೆ ಗುರುತೇನೆಂದರೆ, ಬಟ್ಟೆಯಿಂದ ಸುತ್ತಿರುವ ಒಂದು ಕೂಸು ಗೋದಲಿಯಲ್ಲಿ ಮಲಗಿರುವುದನ್ನು ಕಾಣುವಿರಿ. ಮೇಲಣ ಲೋಕಗಳಲ್ಲಿ ದೇವರಿಗೆ ಮಹಿಮೆ, ಭೂಲೋಕದಲ್ಲಿ ಮನುಷ್ಯರೊಳಗೆ ಸಮಾಧಾನ. ದೇವರು ಅವರಿಗೆ ಒಲಿಯುತ್ತಾನೆ. ಪೂರ್ವ ದಿಕ್ಕಿನಲ್ಲಿ ನಕ್ಷತ್ರವನ್ನು ಕಂಡ ಜೋಯಿಸರು ಅದು ಅರಸನು ಹುಟ್ಟಿದ ಸೂಚನೆ ಎಂದು ತಿಳಿದು ಅವರು ಆ ನಕ್ಷತ್ರವನ್ನು ಹಿಂಬಾಲಿಸುತ್ತಾ ಹೆರೋದನ ಅರಮನೆಗೆ ಹೋಗುತ್ತಾರೆ. ಆದರೆ ಅವರು ಆತನನ್ನು ಅಲ್ಲಿ ಕಾಣದಿರುವುದರಿಂದ ನಕ್ಷತ್ರವು ಅವರ ಮುಂದೆ ಮುಂದೆ ಹೋಗುತ್ತಾ ಆ ನಕ್ಷತ್ರವು ಕೂಸು ಇದ್ದ ಮನೆ ಮೇಲೆ ಹೋಗಿ ನಿಂತಿತು. ಅವರು ಆ ಮನೆಯೊಳಗೆ ಹೋಗಿ ಕೂಸನ್ನು ಅದರ ತಾಯಿಯನ್ನು ಕಂಡು ಸಾಷ್ಟಾಂಗ ನಮಸ್ಕಾರ ಮಾಡಿ ಚಿನ್ನ, ಧೂಪ, ರಕ್ತಗೋಳಗಳನ್ನು ಕಾಣಿಕೆಯಾಗಿ ನೀಡಿದರು. ಶುಭವಾರ್ತೆ ಹೊತ್ತು ನೀ ಬೀಸು.
ಹಿಂದೆಯೇ ಸಾಗುತ್ತಲಿ ಗೋದಲ್ಲಿ ಮುಂದೆಯೇ ನಿಂದು ಕಂದನ ಕಾಣುವ ತವಕದಲ್ಲಿ ದೂರದ ರಾಜರು ಬಂದು ತಾರೆಯ ಹಿಂದೆಯೇ ಸಾಗುತ್ತಲಿ ಗೋದಲ್ಲಿ ಮುಂದೆಯೇ ನಿಂದು ಚಿನ್ನ ದ್ರವ್ಯ ರಕ್ತ ಗೋಳ ತಂದ್ಯಾರೋ ಕನ್ನನನ್ನು ಕಂಡು ಬಾಗಿ ನಮಿಸ್ಯಾರೋ ಚಿನ್ನ ದ್ರವ್ಯ ರಕ್ತ ಗೋಳ ತಂದ್ಯಾರೋ ಕನ್ನನನ್ನು ಕಂಡು ಬಾಗಿ ನಮಿಸ್ಯಾರೋ 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 ಕರ್ತನಲ್ಲಿ ಪ್ರಿಯ ದೇವಜನರೇ, ಕ್ರಿಸ್ಮಸ್ ಜನರಲ್ಲಿ ನಿರೀಕ್ಷೆಯನ್ನು ಹುಟ್ಟಿಸುತ್ತದೆ. ಕತ್ತಲಲ್ಲಿ ಇದ್ದ ಜನರಿಗೆ ಕ್ರಿಸ್ತನು ಬೆಳಕಾಗಿ ಬಂದನು. ಕ್ರಿಸ್ಮಸ್ ಶಾಂತಿಯ ಸಂದೇಶ. ಈ ಜಗತ್ತಿನಲ್ಲಿ ಎಲ್ಲೆಲ್ಲೂ ಅಶಾಂತಿ, ಅಸಮಾಧಾನ. ಆದರೆ ಕ್ರಿಸ್ತನು ನಮ್ಮ ಹೃದಯದಲ್ಲಿ ಬಂದಾಗ ಲೋಕವೂ ಕೊಡಲಾಗದ ಶಾಂತಿ ನಮ್ಮಲ್ಲಿ ಬರುತ್ತದೆ. ಕ್ರಿಸ್ಮಸ್ ಉದಾರತೆಯ ಸೂಚಿಸುತ್ತದೆ. ದೇವರು ನಮಗೋಸ್ಕರ ತನ್ನ ಒಬ್ಬನೇ ಮಗನನ್ನು ಕೊಟ್ಟನು. ನಾವು ಕೂಡ ನಮ್ಮಲ್ಲಿರುವುದನ್ನು ಕೊರತೆಯಲ್ಲಿರುವವರಿಗೆ ಉಚಿತವಾಗಿ ಕೊಡಬೇಕು. ಕ್ರಿಸ್ಮಸ್ ಒಂದಾಗುವಿಕೆಯ ಸಂದೇಶವನ್ನು ನೀಡುತ್ತದೆ. ಪಾಪಿ ಮಾನವರು ಮತ್ತು ದೇವರ ಮಧ್ಯೆ ಉಂಟಾದ ಅಂತರವನ್ನು ಯೇಸು ಒಂದುಪಡಿಸಿದರು. ನಾವು ಕೂಡ ಈ ಹಬ್ಬದಲ್ಲಿ ಒಬ್ಬರಿಗೊಬ್ಬರು ಇರುವ ಭಿನ್ನಾಭಿಪ್ರಾಯವನ್ನು ತೊರೆದು ಬಂದು ಹಬ್ಬವನ್ನು ಆಚರಿಸೋಣ. ಕರ್ತನ ರಾತ್ರಿ ಭೋಜನದಲ್ಲಿ ಯೇಸು ರೊಟ್ಟಿ ಮತ್ತು ದ್ರಾಕ್ಷಾರಸವನ್ನು ಶಿಷ್ಯರಿಗೆ ನೀಡಿದರು. ರೊಟ್ಟಿ ಯೇಸು ಮಾಂಸಧಾರಿಯಾಗಿ ಬಂದ ಸಂದೇಶವಾಗಿದೆ. ದ್ರಾಕ್ಷಾರಸ ಯೇಸು ಬಂದ ಉದ್ದೇಶ, ಮರಣವನ್ನು ಸೂಚಿಸುತ್ತದೆ. ಕ್ರಿಸ್ತನಲ್ಲಿ ಕ್ರಿಸ್ಮಸ್ ಆಚರಿಸದಿದ್ದರೆ ಆಚರಣೆ ಮಾಡುವುದು ಪ್ರಯೋಜನವಿಲ್ಲ. ಬನ್ನಿರಿ, ಈ ದಿನದಲ್ಲಿ ಕ್ರಿಸ್ತನನ್ನು ಅಂಗೀಕರಿಸಿಕೊಳ್ಳೋಣ. ಕ್ರಿಸ್ಮಸ್ ಆಚರಿಸೋಣ. ಮೊದಲನೆಯ ಕ್ರಿಸ್ಮಸ್ ಯೇಸು ಜಗತ್ತಿಗೆ ರಕ್ಷಕನಾಗಿ ಹುಟ್ಟಿ ತನ್ನ ಕಾರ್ಯವನ್ನು ಮುಗಿಸಿ ಹೋಗಿದ್ದಾರೆ. ಎರಡನೆಯ ಕ್ರಿಸ್ಮಸ್ ಯೇಸು ನ್ಯಾಯಾಧಿಪತಿಯಾಗಿ ಹಿಂತಿರುಗಿ ಬರುವುದು. ನಾವು ಅದಕ್ಕೆ ಸಿದ್ಧರಾಗಿದ್ದೇವೋ? ಬನ್ನಿ, ಇದು ನಮ್ಮ ಭಾನುವಾರ ಶಾಲೆಯ ಸಂದೇಶವಾಗಿದೆ. ಧನ್ಯವಾದಗಳು. ಮುಂದಿನ ಸಮಯವನ್ನ ನಮ್ಮ ಸಭಾಪಾಲನಾ ಸಮಿತಿಯವರಿಗೆ ನಾವು ಸಮರ್ಪಿಸಿಕೊಡ್ತೇವೆ.